ಇಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು 175 ಲಕ್ಷ ರು ವೆಚ್ಚದಲ್ಲಿ ನಗರದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಇಂದು ನಗರದ ವಾರ್ಡ್ ನಂಬರ್ 4ರ ಹಿರೇಮಗಳೂರು ಶಾಲೆಯ ಬಳಿ 34 ಲಕ್ಷ ರು, ವಾರ್ಡ್ ನಂಬರ್ 3ರ ಕಲ್ಯಾಣ ನಗರ ಬೌನ್ಸ್ ಜಿಮ್ ಬಳಿ 36 ಲಕ್ಷ ರು, ವಾರ್ಡ್ ನಂಬರ್ 2ರ ನೀಲಾಂಬಿಕಾ ರಸ್ತೆಯ ಬಳಿ 25 ಲಕ್ಷ ರು, ವಾರ್ಡ್ ನಂಬರ್ 1ರ BSNL ಬಳಿ 15 ಲಕ್ಷ ರು, KM ರಸ್ತೆ ಬಳಿ 35 ಲಕ್ಷ ರು, ವಾರ್ಡ್ ನಂಬರ್ 1ರ ಟೀಚರ್ಸ್ ಕಾಲೋನಿಯಲ್ಲಿ 25 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆ ಮಾಡಿದ ನಂತರ ಮಾತನಾಡಿದ ಅವರು, ನಮ್ಮ ಸರ್ಕಾರ 5 ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಬದ್ಧವಾಗಿದೆ. ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಈಗ ಅನುದಾನ ಬಂದಿದ್ದು, ಅದರಿಂದ ಈಗ ರಸ್ತೆ ಕಾಮಗಾರಿಗಳು ನಡೆಯುತ್ತಿವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಪಾರ್ಕ್ ಮತ್ತು ಒಳಚರಂಡಿಗಳ ನೂತನ ಕಾಮಗಾರಿ ಆರಂಭ ಮಾಡುತ್ತೇವೆ ಎಂದರು. ಚಿಕ್ಕಮಗಳೂರು ನಗರದಲ್ಲಿ ವಿವಿಧ ರಸ್ತೆಗಳು ಗುಂಡಿ ಬಿದ್ದಿತ್ತು. ಅದರಲ್ಲೂ ನನ್ನ ಹುಟ್ಟೂರಾದ ಹಿರೇಮಗಳೂರು ಮುಖ್ಯ ರಸ್ತೆನೇ ತುಂಬಾ ಗುಂಡಿ ಬಿದ್ದು ಹಾಳಾಗಿತ್ತು. ಆದರೆ ಇಡೀ ನಗರದಲ್ಲಿ ಎಲ್ಲೂ ರಸ್ತೆನ ಡಾಂಬರೀಕರಣ ಪ್ರಾರಂಭ ಮಾಡಿಲ್ಲದಿರೋದ್ರಿಂದ ಈಗ ನಮ್ಮ ಸರ್ಕಾರ ವಿಶೇಷ ಅನುದಾನವನ್ನ ಕೊಟ್ಟಿರೋದ್ರಲ್ಲಿ ಬಹುಶಃ ಈ ಒಂದು ಮುಖ್ಯ ರಸ್ತೆಗೆ ಸುಮಾರು 33.70 ಲಕ್ಷ ರು ವೆಚ್ಚದ ಈ ಮುಖ್ಯ ರಸ್ತೆನ ಡಾಂಬರೀಕರಣವನ್ನ ಮಾಡ್ತಾ ಇದ್ದು, ಇದರ ನಂತರ ಇನ್ನು ಹಲವಾರು ಕಾರ್ಯಕ್ರಮಗಳು ಈ ಗ್ರಾಮಕ್ಕೆ ಮಾಡೋವಿದ್ದಾವೆ. ಅವನ್ನ ಹಂತ ಹಂತವಾಗಿ ಮಾಡ್ತೇವೆ. ಮೊದಲನೇ ಹಂತದಲ್ಲಿ ನಾವು ಹುಟ್ಟಿದ ಶಾಲೆ, ನಾವು ಹುಟ್ಟಿದ ಊರು, ನಾವು ಓದಿದ ಶಾಲೆಯನ್ನ ಇವತ್ತು ಬಹಳ ಅತ್ಯಾಧುನಿಕವಾಗಿ 1ರಿಂದ 7ನೇ ತರಗತಿವರೆಗೆ ಶಾಲೆಯನ್ನ ಮಾಡಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೇವೆ. ಈಗ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಇನ್ನು ನಮ್ಮೂರಿನಲ್ಲಿ ಹಲವಾರು ದೇವಾಲಯಗಳು ಪುನಶ್ಚೇತನ ಆಗಬೇಕು. ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯದ ಜೊತೆ ಇನ್ನೂ ಹಲವಾರು ದೇವಾಲಯಗಳು ಆಗ್ಬೇಕಾಗಿದೆ. ಅದು ಮುತ್ತಿರಮ್ಮ ಇರ್ಬೋದು ಅಥವಾ ಪಾತಾಳೇಶ್ವರ ಇರ್ಬೋದು. ಈಗ ಹಲವಾರು ದೇವಾಲಯಗಳು ಆಗಬೇಕು. ಆ ದೇವಾಲಯಗಳ ಪುನಶ್ಚೇತನಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದು, ಅದನ್ನ ಆದಷ್ಟು ಬೇಗ ಮುಕ್ತಾಯಗೊಳಿಸುವಂತಹ ಕೆಲಸವನ್ನು ಸಹ ನಾವು ಮಾಡ್ತೇವೆ ಅಂತ ಹೇಳ್ತಾ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಬಡವರ ಪರ ಯೋಜನೆಗಳನ್ನ 5 ಗ್ಯಾರಂಟಿಗಳ ಮುಖಾಂತರ ಬಡವರ ಪರ ಯೋಜನೆಗಳನ್ನು ಹಾಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಅಭಿವೃದ್ಧಿ ದೃಷ್ಟಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕಳೆದ 1 ತಿಂಗಳಿಂದ ಮಾಡ್ತಾ ಇದ್ದೇವೆ. ಸೈಕಲ್ ತುಳಿ ಸಮಸ್ಯೆ ತಿಳಿ ಅಂತ. ಸೈಕಲ್ ತುಳಿ ಸಮಸ್ಯೆ ತಿಳಿ ಅಂತೇಳಿ ಸೈಕಲ್ನಲ್ಲೇ ನಗರನ ಪ್ರದಕ್ಷಿಣೆ ಮಾಡೋದ್ರ ಮುಖಾಂತರ ನಗರದ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ತಿಳಿಯುವಂತ ಕೆಲಸವನ್ನ ನಾವು ವಿಶೇಷವಾಗಿ ನಾವು ಚಿಕ್ಕಮಗಳೂರಲ್ಲಿ ಮಾಡ್ತಾ ಇದ್ದು, ಅದಕ್ಕೆ ನಿಜವಾಗ್ಲೂ ನಾಗರಿಕರು ಉತ್ತಮ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ವಿವಿಧ ಇಲಾಖೆ ಅಧಿಕಾರಿಗಳನ್ನ ಇಲ್ಲಿ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಕೆಲವರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಆ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಇದನ್ನ ಈಗೇನೆ ಯಾವಾಗಲೂ ಮುಂದುವರಿಸ್ತೇವೆ. ಇಲ್ಲ 2 ವರ್ಕಿಗೆ ಇಲ್ಲಿ ಈಗ ಗುದ್ದಲಿ ಪೂಜೆ ಆಗಿದೆ. 36 ಲಕ್ಷ 72 ಲಕ್ಷ ರೂಪಾಯಿಂದು. ಒಂದು ಬೌನ್ಸ್ ಜಿಮ್ ಹಿಂಭಾಗ ಶಿವರಾಮ್ ಮನೆಯಿಂದ ಕುಳಿಯತ್ಲು ಮನೆಯವರೆಗೆ, ಏಂಪಾದ ಮನೆಯಿಂದ ಕೃಷ್ಣಪಾದ ಮನೆಯವರೆಗೆ, ಕೃಷ್ಣಪಾದ ಮನೆಯಿಂದ 60 ಅಡಿ ರಸ್ತೆವರೆಗೂ ಒಂದು, ಕಲ್ಯಾಣ ನಗರ ನೀರಿನ ಟ್ಯಾಂಕ್ ನಿಂದ ಗಣಪತಿ ದೇವಸ್ಥಾನದವರೆಗೆ, ವಿಜಯಶಂಕರ್ ಮನೆಯವರೆಗೆ, ಕುಮಾರ್ ಅಂಗಡಿವರೆಗೆ 2 ರೋಡು ಈಗ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀವಿ. ಡಿಸೆಂಬರ್ 1ನೇ ತಾರೀಕಿಂದ ಪ್ರಾರಂಭ ಮಾಡ್ತಾರೆ. ಇದೇ ತಿಂಗಳು ಬಹುಶಃ 24ಕ್ಕಿತ್ತು, ಅದು ದಿನಾಂಕ ಮುಂದೂಡಿದೀವಿ. ನಾನು ಊರಲ್ಲಿ ಇಲ್ಲದಿರೋ ಕಾರಣ ಈ ತಿಂಗಳಲ್ಲಿ ಈ ಕೊನೆ ವಾರದಲ್ಲಿ ಇನ್ನೊಂದು ದಿನ ಸುಮಾರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿರ್ತಕ್ಕಂಥ ಬಸವೇಶ್ವರ ಪಾರ್ಕ್ನ ಮುಂದುವರೆದ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಅವತ್ತು ಮಾಡ್ತೇವೆ. ಅವತ್ತು ನೀವೆಲ್ಲ ಬರಬೇಕು ಅನ್ನೋ ಕಳಕಳಿಯನ್ನ ಮನವಿನ ಮಾಡ್ತೇನೆ. ಖಂಡಿತ ನಾನು ಪ್ರಾಮಾಣಿಕ ಮಾಡ್ತಾ ಇದ್ದೇನೆ. ನನಗೆ ಈ ವಾರ್ಡಿಗೆ ಇದು ಸಾಲದು, 70 ಲಕ್ಷ ರೂಪಾಯಿ ಸಾಲಲ್ಲ ನನಗೂ ಗೊತ್ತು. ಆದರೆ ಹಂತವಾಗಿ ಹೆಚ್ಚು ಅನುದಾನವನ್ನು ತಂದಂತ ಸಂದರ್ಭದಲ್ಲಿ ಹೆಚ್ಚು ಹಾಕುವ ಕೆಲಸವನ್ನ ಮಾಡ್ತೀವಿ. ಈಗ ಲೈಟಿಂಗು ಫಸ್ಟ್ ಬರೀ ಕಪಿಲಮಾರಮ್ಮ ದೇವಸ್ಥಾನದಿಂದ ಎಲ್ಲೆವರೆಗಾಗುತ್ತೆ ಅಲ್ಲಿವರೆಗೆ ಗುದ್ದಲಿ ದೊಡ್ಡಮಲ್ಲಪ್ಪನವರು ಕವಿತಕ್ಕ ಮನೆಗೆ ಬಂದು ಜೋರ ಮಾಡಿದ್ರು. ಇಲ್ಲ ಕಡಿಮೆ ಮುಟ್ಟಿಸ್ಲೇಬೇಕು ಅಂತ ನಾನು ಗೊತ್ತಿಲ್ಲ. ಆಮೇಲೆ ಏನೇನೋ ಮಾಡಿ ಮತ್ತೆ ಎಡೆಗಳಿಗೆ ಅದನ್ನು ಸರ್ಕಸ್ ಮಾಡಿ ಅದನ್ನ ಕಪಿಲಮಾರಮ್ಮ ದೇವಸ್ಥಾನದಿಂದ ಕಡಿಮೆ ದೇವಸ್ಥಾನ ತನಕ ಮಾಡಿದೀವಿ. ಇನ್ನೊಂದು ವಾರದಲ್ಲೇ ಗುದ್ದಲಿ ಪೂಜೆ ಆಗೋಗಿದೆ. ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಪಾರ್ಕಿಂಗ್ ಕವಿತಕ್ಕ ಹೇಳಿದ್ರಲ್ಲ,
ಎಲ್ಲರೂ ಒಟ್ಟು 5 ಕೋಟಿ ನಗರಸ್ಥಾನ ಯೋಜನೆ ಅನುಷ್ಠಿಸಿದ್ದು ಒಟ್ಟಿಗೆ ಬುದ್ಧಿ ಪೂಜೆ ಆಗಿದೆ. ಮತ್ತೆ ನಾನು ಬುದ್ಧಿ ಪೂಜೆ ಮಾಡಲ್ಲ, ಆ ಗುತ್ತಿಗೆದಾರ ಬಂದು ಕೆಲಸ ಮಾಡೋದಷ್ಟೇ, ನಾಗವನ ಪಾರ್ಕಿಂಗ್ ಕೆಲಸ ಮಾಡ್ತಾರೆ. ಇನ್ನು ಉಳಿದಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಅಭಿವೃದ್ಧಿಯಿಂದಲೇ ಎಲ್ಲರ ಮನಸ್ಸನ್ನ ಗೆಲ್ಲಕ್ಕಾಗಲ್ಲ. ಬರೀ ಅಭಿವೃದ್ಧಿ ಒಂದೇ ಅಲ್ಲ, ಅಭಿವೃದ್ಧಿ ಜೊತೆ ನಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಜೊತೆ ನಾವು ಮಾತಾಡುವ ಮಾತು ಚೆನ್ನಾಗಿರ್ಬೇಕು. ನಾವು ಇನ್ನೊಬ್ಬರಿಗೆ ಹಿರಿಯರಿರಲಿ ಕಿರಿಯರಿರಲಿ ಅವರಿಗೆ ಗೌರವ ಕೊಟ್ಟು ಮಾತಾಡಿಸಿದ್ರೆ ನಮ್ಮ ಗೌರವ ಏನು ಕಡಿಮೆ ಆಗಲ್ಲ. ಕಡಿಮೆ ಆಗುತ್ತಾ? ನಾವು ಮಾತ್ರ ನಾವು ಯಾರಿಗಾರು ಗೌರವ ಕೊಟ್ಟು ಮಾತಾಡಿಸಿ ನಮ್ಮ ಗೌರವ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ಅದನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಾನು. ಹಾಗಾಗಿ ಅವ್ರು ಚಿಕ್ಕವರಿರಲಿ ದೊಡ್ಡವರಿರಲಿ ಅವ್ರಿಗೆ ಗೌರವ ಕೊಟ್ಟು ಮಾತಾಡಿಸುವಂತ ಕೆಲಸವನ್ನ ಮಾಡೋಣ. ಅಭಿವೃದ್ಧಿ ದೃಷ್ಟಿಯಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನ ಮಾಡೋಣ. ರುದ್ರಭೂಮಿ ಏನಿದೆ ಅದಕ್ಕೆ ಖಂಡಿತ ಬೇರೆ ಯಾವ್ದಾದ್ರು ವಿಶೇಷ ಅನುದಾನದಲ್ಲಿ ರುದ್ರಭೂಮಿ, ಯಾಕಂದ್ರೆ ಎಲ್ರಿಗೂ ಒಂದಿನ ಅದು ಲಾಸ್ಟ್ ಕಟ್ಟಿಟ್ಟ ಬುಟ್ಟಿ, ಅದರಲ್ಲಿ ಶಾಶ್ವತ ಜಾಗ. ಎಷ್ಟೇ ಆಸ್ತಿ ಮಾಡಿದ್ರೆ ನಮ್ದಲ್ಲ, ಏನ್ ರುದ್ರಭೂಮಿ ಇದೆ ಅದೇ ನಮ್ಮ ಕೊನೆಗೆ. ಅದಕ್ಕೆ ಏನ್ ಬೇಕು ಖಂಡಿತ ಸಹಕಾರ ಮಾಡಿ ನಗರಸಭೆ ನನ್ನ ಶಾಸಕರ ಅನುದಾನ ಬೇರೆ ಅನುದಾನದಲ್ಲಿ ಅದನ್ನು ಮುಕ್ತಾಯ ಮಾಡುವಂತ ಕೆಲಸವನ್ನ ಅತಿ ಶೀಘ್ರದಲ್ಲೇ ಮಾಡೋಣ ಅನ್ನೋ ಒಂದು ಮಾತುಗೆ ಹೇಳಿ ಈ ಸಮಯದಲ್ಲಿ ಪಕ್ಷದ ಮುಖಂಡರು ಹಾಗೂ ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಇದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.